ರಾಮ ಮಂದಿರದ ಲೋಕಾರ್ಪಣೆಗೆ ಮತ್ತು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯ ವಿಚಾರದಲ್ಲಿ ಪ್ರಧಾನಿ ಮೋದಿಯವರು ಈಗಾಗಲೇ ಅನುಷ್ಠಾನದಲ್ಲಿ ಇದ್ದಾರೆ. ಕಠಿಣ ವ್ರತ ಮಾಡ್ತಾ ಇದ್ದಾರೆ. ಇವತ್ತು ದಕ್ಷಿಣ ರಾಜ್ಯಗಳಲ್ಲಿ ದಂಡಯಾತ್ರೆಯನ್ನು ಕೂಡ ಅವರು ಶುರು ಮಾಡಿದ್ದು ರಾಮನ ಹೆಸರಲ್ಲಿ ಮತಬೇಟೆಗೂ ಕೂಡ ಇಳಿದಿದ್ರು. ಈಗ ಅದೇ ಶ್ರೀರಾಮನ ಹೆಸರಿನಲ್ಲಿ ಇಂಡಿಯಾ ಒಕ್ಕೂಟ ಮತಬೇಟೆಗೆ ವೇದಿಕೆ ರೆಡಿ ಮಾಡಿಕೊಳ್ತಾ ಇದೆ. ಬಿಜೆಪಿಗೆ ಅಯೋಧ್ಯೆ ಹೆಸರಲ್ಲಿ ಸಿಗ್ತಿರುವ ಪ್ರಚಾರವನ್ನು ಸ್ವಲ್ಪವಾದರೂ ಕಡಿಮೆ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಲಾಗ್ತಾ ಇದೆ. ಈ ಸ್ಟೋರಿ ನೋಡಿದರೆ ನಿಮಗೆ ಯಾವ ಸ್ವರೂಪದ ರಾಜಕಾರಣ ರಾಮನ ಸುತ್ತಲೂ ಸಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅಯೋಧ್ಯೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಗೆ ಕಠಿಣ ವ್ರತ ಆಚರಿಸುತ್ತಿರುವ ಮೋದಿ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆಗಳ ಜೊತೆಗೆ ಟೆಂಪಲ್ ರನ್ ಕೂಡ ನಡೆಸುತ್ತಿದ್ದಾರೆ. ಹೌದು, ಪ್ರಧಾನಿ ಮೋದಿ ಇವತ್ತು ಆಂಧ್ರಪ್ರದೇಶದ ಪುರಾಣ ಪ್ರಸಿದ್ಧವಾದ ಅನಂತಪುರಂ ಜಿಲ್ಲೆಯ ಲೇಪಾಕ್ಷಿ ಸನ್ನಿಧಿಗೆ ಭೇಟಿ ಕೊಟ್ಟರು. ಲೇಪಾಕ್ಷಿಯ ವೀರಭದ್ರ ಸ್ವಾಮಿಗೆ ವಿಶೇಷ ಪೂಜೆ ನೆರವೇರಿಸಿದ್ರು. ಲೇಪಾಕ್ಷಿ ವೀರಭದ್ರ ಸ್ವಾಮಿಗೆ ವಿಶೇಷ ಪೂಜೆ ನೆರವೇರಿಸಿದ ಮೋದಿ ಸನ್ನಿಧಿಯಲ್ಲಿ ಆಯೋಜಿಸಿದ್ದ ರಾಮಾಯಣ ಕಥಾಹಂದರದ ತೊಗಲುಗೊಂಬೆಯಾಟವನ್ನ ಕಣ್ತುಂಬಿಕೊಂಡ್ರು. ಆಮೇಲೆ ಭಕ್ತಿಗೀತೆಗಳನ್ನ ಕೇಳಿ ಶ್ರೀರಾಮ್ ಜೈರಾಮ್ ಘೋಷಣೆಗಳನ್ನು ಮೊಳಗಿಸಿದ್ರು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಲೇಪಾಕ್ಷಿ ವೀರಭದ್ರನಿಗೆ ನಮಿಸಿದ ಮೋದಿ ಸೀದಾ ಬಂದಿದ್ದು ಸತ್ಯಸಾಯಿ ಜಿಲ್ಲೆಗೆ. ಸತ್ಯಸಾಯಿ ಜಿಲ್ಲೆಯ ಪಾಲಸಮುದ್ರಂನಲ್ಲಿ ದೇಶದ ಅತಿ ದೊಡ್ಡ ನ್ಯಾಷನಲ್ ಕಸ್ಟಮ್ಸ್ ಅಕಾಡೆಮಿ, ನೂತನ ತೆರಿಗೆ ಭವನ ಹಾಗೂ ನಾರ್ಕೋಟಿಕ್ ಸೆಂಟರ್ ಇರುವ ನಾಸಿನ್ ಕಟ್ಟಡವನ್ನ ಲೋಕಾರ್ಪಣೆ ಮಾಡಿದ್ರು. ರಾಮನ ಭಜನೆ ಮಾಡ್ತಾನೆ, ಅಭಿವೃದ್ಧಿ ಮಂತ್ರವನ್ನು ಪಠಿಸ್ತಾನೆ. ಮೋದಿ ವಿರೋಧ ಪಕ್ಷಗಳನ್ನ ಮಾತಲ್ಲೇ ತಿವಿದ್ರು. पूरा देश राममय है, राम जी की भक्ति में सराबोर है. महात्मा गांधी कहते थे कि राम राज्य का विचार ही सच्चे लोकतंत्र का विचार है. गांधी जी ने ऐसा कहने के पीछे वर्षों का उनका अध्ययन था, उनका दर्शन था. राम राज्य यानी एक ऐसा लोकतंत्र जहां हर नागरिक की आवाज सुनी जाती थी और उसे उचित सम्मान मिलता था. श्री राम के सामने विद्वान, बलशाली और संपन्न लंकाधिपति रावण की विराट चुनौती थी. इसके लिए उन्होंने छोटे छोटे संसाधनों, हर प्रकार के जीवों को इकट्ठा किया, एक विराट शक्ति में बदला और अंत में सफलता राम जी को ही मिली. विकसित भारत के निर्माण में भी हर अधिकारी, हर कर्मचारी, हर नागरिक की अहम भूमिका है. देश में हम सभी को मिलकर काम करना है. सबका प्रयास इस मंत्र को लेकर के चलना है. ಮೋದಿ ರಾಮನ ಕಥೆ ಹೇಳ್ತಾ ದೇವರ ಭಜನೆ ಮಾಡ್ತಾನೆ, ವಿರೋಧಿಗಳ ಮೇಲೆ ಅಭಿವೃದ್ಧಿ ಅಸ್ತ್ರ ಪ್ರಯೋಗಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಪ್ರಧಾನಿ ಮೋದಿ 3 ದಿನಗಳ ಕಾಲ ದಕ್ಷಿಣ ಭಾರತವನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಕೇರಳದ ಕೊಚ್ಚಿಯಲ್ಲಿ ಪ್ರಧಾನಿ ಮೋದಿ ಇವತ್ತು ಭರ್ಜರಿ ರೋಡ್ ಶೋ ನಡೆಸಿದ್ರು. ವಿವಿಧ ಯೋಜನೆಗಳಿಗೂ ಚಾಲನೆ ಕೊಟ್ಟರು. ನಾಳೆ ಕೇರಳದ ಪ್ರಸಿದ್ಧ ಗುರುವಾಯೂರು ದೇವಸ್ಥಾನಕ್ಕೆ ತೆರಳಲಿದ್ದಾರೆ ಪ್ರಧಾನಿ. ಆಮೇಲೆ ತ್ರಿಪ್ರಯಾರ್ ದೇಗುಲಕ್ಕೆ ಭೇಟಿ ಕೊಡುತ್ತಿದ್ದಾರೆ. ಜನವರಿ 19ಕ್ಕೆ ಕರ್ನಾಟಕದಲ್ಲೂ ಮೋದಿ ಧೂಳೆಬ್ಬಿಸೋದು ಖಚಿತವಾಗಿದೆ. ಜನವರಿ 19ಕ್ಕೆ ಮೋದಿ ಬೆಂಗಳೂರು ಕಾರ್ಯಕ್ರಮ. ಜನವರಿ 19ರಂದು ಪ್ರಧಾನಿ ಮೋದಿ ಬೆಂಗಳೂರಿಗೆ ಬರ್ತಿದ್ದಾರೆ. ಖೇಲೋ ಇಂಡಿಯಾ ಮತ್ತು ಏರೋಸ್ಪೇಸ್ ವಲಯಕ್ಕೆ ಸಂಬಂಧಿಸಿದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಆದರೆ ಮೋದಿ ಆಗಮನವನ್ನ ರಾಜ್ಯ ಬಿಜೆಪಿ ನಾಯಕರು ಸದುಪಯೋಗಪಡಿಸಿಕೊಳ್ಳೋ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗಾಗಿನೇ ಜನವರಿ 18ರಂದು ನಡೆಯಬೇಕಿದ್ದ ಬಿಜೆಪಿ ಕಾರ್ಯಕಾರಿಣಿ ಮುಂದೂಡಿದ್ದು, ಮೋದಿ ಬಂದಾಗ ಮೆಗಾ ರೋಡ್ ಶೋ ನಡೆಸಲು ಅನುಮತಿ ಕೇಳಿದ್ದಾರೆ. ಪ್ರಧಾನಿ ಕಚೇರಿಯಿಂದ ಇನ್ನೂ ಅನುಮತಿ ಸಿಕ್ಕಿಲ್ಲ. ಮಾನ್ಯ ಪ್ರಧಾನಮಂತ್ರಿಗಳು ಏನು 19ನೇ ತಾರೀಕು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ, ಆ ನಿಟ್ಟಿನಲ್ಲಿ ಯಾವ ರೀತಿಯ ಸ್ವಾಗತವನ್ನ ಸಿದ್ಧತೆ ಮಾಡಿಕೊಳ್ಳಬೇಕು, ಪಕ್ಷದ ಕಾರ್ಯಕರ್ತರನ್ನ ಸ್ವಾಗತದ ಮಾರ್ಗದಲ್ಲಿ ಯಾವ ರೀತಿ ತೊಡಗಿಸಿಕೊಳ್ಳಬಹುದು ಅನ್ನೋದರ ಬಗ್ಗೆ ಮಾನ್ಯ ರಾಜ್ಯಾಧ್ಯಕ್ಷರು ಎಲ್ಲ ಪ್ರಮುಖರ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮೋದಿ 2024ರ ಲೋಕಸಭೆ ಚುನಾವಣೆ ಗೆಲ್ಲೋಕೆ ರಾಮಬಾಣ ಹೂಡಿರೋದಂತೂ ಸತ್ಯ.
ಆದ್ರೆ ಅದೇ ರಾಮಬಾಣದ ವಿರುದ್ಧ ಇಂಡಿಯಾ ಕೂಟದವರು ಪ್ರತ್ಯಾಸ್ತ್ರವನ್ನು ಪ್ರಯೋಗ ಮಾಡುತ್ತಿದ್ದಾರೆ. ಇಷ್ಟು ದಿನ ರಾಮನ ವಿಷಯದಲ್ಲಿ ಮೌನವಾಗಿದ್ದ ರಾಹುಲ್ ಗಾಂಧಿ ಫಸ್ಟ್ ಟೈಮ್ ಅಯೋಧ್ಯೆ ವಿಷಯದಲ್ಲಿ ಮೌನ ಮುರಿದ್ರು. ಅದು ಮೋದಿ ವಿರುದ್ಧ ಹರಿಹಾಯುವ ಮೂಲಕ. Have made the 22nd January function a completely political Narendra Modi function. It's become a RSS BJP function, and I think that is why the Congress president said that he would not go to the function. We are open to all religions, all practices, the biggest authorities of the Hindu religion. It is a political function. Difficult for us to go to a political function which is designed around the Prime Minister of India and designed around the RSS. We made it clear that whoever would like to visit the Ram temple. ಮೋದಿ ಅಯೋಧ್ಯೆಯಲ್ಲಿ ಮಹಾಪೂಜೆ, ದೇಶದೆಲ್ಲೆಡೆ ರಾಮನಿಗೆ ಕಾಂಗ್ರೆಸ್ ಪೂಜೆ. ರಾಮ ಮಂದಿರ ಉದ್ಘಾಟನೆ ದಿನ ರಾಹುಲ್ ಗಾಂಧಿ ಭಾರತ್ ನ್ಯಾಯ್ ಯಾತ್ರೆ ಮಾಡ್ತಾರೆ. ಎಲ್ಲಿ ಯಾತ್ರೆ ನಡೆಯುತ್ತೋ ಅಲ್ಲಿಂದಲೇ ಶ್ರೀರಾಮನಿಗೆ ವಿಶೇಷ ಪೂಜೆ ಸಲ್ಲಿಸೋದಕ್ಕೂ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ. ಅಷ್ಟೇ ಅಲ್ಲ, ಮೋದಿ ಅಯೋಧ್ಯೆ ಕಾರ್ಯಕ್ರಮದ ದಿನವೇ ದೇಶದ ಎಲ್ಲ ರಾಮ ಮಂದಿರಗಳಲ್ಲೂ ಪೂಜೆ ನಡೆಸಲು ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ. ಅಯೋಧ್ಯೆಯಲ್ಲಿ ಪ್ರಧಾನಿಯಿಂದ ಪ್ರಾಣ ಪ್ರತಿಷ್ಠಾಪನೆ, ದೆಹಲಿಯಲ್ಲಿ ಕೇಜ್ರಿವಾಲ್ರಿಂದ ಸುಂದರಕಾಂಡ ಹವನ. ಅಚ್ಚರಿ ಅನ್ನಿಸಿದ್ರೂ ಇದು ಸತ್ಯ. ಮೋದಿ ಅಯೋಧ್ಯೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅದೇ ಜನವರಿ 22ಕ್ಕೆ ದೆಹಲಿಯಲ್ಲಿ ರಾಮಾಯಣ ಪುಸ್ತಕ 5ನೇ ಅಧ್ಯಾಯದಲ್ಲಿ ಬರುವ ಹನುಮಂತನ ಅವತಾರಗಳು, ಪರಾಕ್ರಮಗಳ ಸುಂದರಕಾಂಡ ಅಧ್ಯಾಯ ಪಠಿಸುವ ಕಾರ್ಯಕ್ರಮವನ್ನ ಆಮ್ ಆದ್ಮಿ ಪಕ್ಷ ಹಮ್ಮಿಕೊಂಡಿದೆ. ಇವತ್ತಿನಿಂದಲೇ ಹನುಮಾನ್ ಸುಂದರಕಾಂಡದ ಪೂಜೆಗೂ ಕೇಜ್ರಿವಾಲ್ ಚಾಲನೆ ಕೊಟ್ಟಿದ್ದಾರೆ. ಅಯೋಧ್ಯೆಯಲ್ಲಿ ಪ್ರಧಾನಿಯಿಂದ ರಾಮಮಂದಿರ ಉದ್ಘಾಟನೆ, ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯಿಂದ ಕಾಳಿ ಆರಾಧನೆ. ಅಯೋಧ್ಯೆಯಲ್ಲಿ ಮೋದಿ ರಾಮಮಂದಿರ ಉದ್ಘಾಟನೆಯಲ್ಲಿ ಭಾಗಿಯಾಗ್ತಾರೆ. ಅದೇ ಜನವರಿ 22ಕ್ಕೆ ಇಂಡಿಯಾ ಒಕ್ಕೂಟದ ಮಮತಾ ಬ್ಯಾನರ್ಜಿ ಬಂಗಾಳದಲ್ಲಿ ಕಾಳಿ ಆರಾಧನೆ ಮಹೋತ್ಸವ ಹಮ್ಮಿಕೊಂಡಿದ್ದಾರೆ. ಆಯುಧ ಪೂಜೆ ಟೈಮ್ನಲ್ಲಿ ಆಚರಿಸುತ್ತಿದ್ದ ಕಾಳಿ ಪೂಜೆ ಆರಾಧನೆಯನ್ನ ಜನವರಿ 22ರಂದು ನಡೆಸುವ ಮೂಲಕ ಮೋದಿ ವಿರುದ್ಧ ಧರ್ಮಾಸ್ತ್ರ ಪ್ರಯೋಗಿಸುತ್ತಿದ್ದಾರೆ ದೀದಿ. ಮತ್ತೆ ಮೋದಿ ಸರ್ಕಾರ ಈ ಸಲ 400ರ ನಿರ್ಧಾರ. ವಿಪಕ್ಷಗಳಿಗೆ ಟಕ್ಕರ್ ಕೊಟ್ಟ ಯೋಗಿ ಆದಿತ್ಯನಾಥ್. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ 2024ರ ಲೋಕಸಭೆ ಚುನಾವಣೆಗೆ ಹೊಸ ಘೋಷಣೆ ಮೊಳಗಿಸಿದ್ದಾರೆ. ಫಿರ್ ಏಕ್ ಬಾರ್ ಮೋದಿ ಸರ್ಕಾರ, ಇಸ್ ಬಾರ್ 400 ಪಾರ್. ಅಂದ್ರೆ ಮತ್ತೆ ಮೋದಿ ಸರ್ಕಾರ ಈ ಸಲ 400 ಸೀಟು ಗೆಲ್ಲೋ ನಿರ್ಧಾರ ಅಂತ ಘೋಷಣೆ ಎತ್ತಿ ಇಂಡಿಯಾ ಕೂಟಕ್ಕೆ ಟಾಂಟ್ ಕೊಟ್ರು. फिर एक बार मोदी सरकार, फिर एक बार मोदी सरकार, फिर एक बार मोदी सरकार, इस बार 400 पार, इस बार 400 पार. ಒಟ್ನಲ್ಲಿ ಅಯೋಧ್ಯೆ ಕಾರ್ಯಕ್ರಮವನ್ನ ವಿರೋಧಿಸೋದು, ಅಯೋಧ್ಯೆ ರಾಮನನ್ನ ಮೋದಿ ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಅಂತ ಬಿಂಬಿಸೋದು, ದೇವರ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನ ನಡೆಸುವ ಮೂಲಕ ನಾವು ಹಿಂದೂ ಆರಾಧಕರೇ ಅಂತ ತೋರಿಸೋದು. ಇದಿಷ್ಟು ಬಿಜೆಪಿ ಇಂಡಿಯಾ ಒಕ್ಕೂಟಗಳ ನಿರ್ಧಾರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.